ಜೈ ಹಿಂದ್ ಸ್ನೇಹಿತರೆ, ವಿದ್ಯಾರ್ಥಿಗಳು ನೀವು ಇಂಡಿಯನ್ ಏರ್ಫೋರ್ಸ್ ವಿಡಿಯೋ ಮಾಡಿದಾಗ ಎಲ್ಲ ವಿದ್ಯಾರ್ಥಿ ಏನು ಕೇಳ್ತಿರ್ತಾರೆ ಸರ್, ಇದನ್ನು ಆಫ್ಲೈನ್ ಮೂಲಕ ಯಾವ ರೀತಿಯಾಗಿ ಅರ್ಜಿಯನ್ನು ಸಲ್ಲಿಸೋದ್ರು ಅಂತ ಕೇಳ್ತಿದ್ರಿ. ಸೊ ಅದಕ್ಕಾಗಿ ವಿಡಿಯೋ ಮಾಡತ್ತನು. ನಾನು 3-4 ದಿನ ಆತ ಆಫೀಸ್ಗೆ ಹೋಗಿಲ್ಲ, ನನಗೂ ಸ್ವಲ್ಪ ಆರಾಮಿಲ್ಲ, ಅದಕ್ಕಾಗಿ ವಿಡಿಯೋ ಮಾಡತ್ತನು. ಸ್ವಲ್ಪ ಮನ್ಯಾಗ ಖಾಲಿ ಅದನ್ನು ಅಂಥೇಳಿ ಅದನ್ನು ಯಾವ ರೀತಿಯಾಗಿ ಈಸಿ ಸಿಂಪಲಾಗಿ ತಿಳಿಸ್ಕೊಟ್ಬಿಡ್ತೀನಿ. ಯಾವ ರೀತಿಯಾಗಿ ನೀವು ಒಟ್ಟು ಕರೆಕ್ಟ್ಗಳನ್ನ ಫಿಲ್ಲಪ್ ಮಾಡಿ ಯಾವ ರೀತಿಯಾಗಿ ಅರ್ಜಿಯನ್ನು ಸಲ್ಲಿಸೋದು ಅಂತ ಒಟ್ಟು ಸ್ಟೆಪ್ ಬೈ ಸ್ಟೆಪ್ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಮೊದಲು ಏನು ಮಾಡಿರಿ ಅಂದ್ರೆ ನೀವು, ನಾ ಏನೋ ಪಿ ಡಿ ಎಫ್ದಲ್ಲಿ ಲಿಸ್ಟ್ ಬಿಟ್ಟು ಫಾರ್ಮ್ಗಳಿದೆ. ಟೋಟಲಾಗಿ 4 ಫಾರ್ಮ್ಗಳು ಬರ್ತಾವೆ ಇದು ಏರ್ಫೋರ್ಸ್ದು. ಆ 4 ಫಾರ್ಮ್ಗಳನ್ನ ನಾನು ಟೆಲಿಗ್ರಾಮ್ ಗ್ರೂಪ್ದಲ್ಲಿ ಶೇರ್ ಮಾಡಿರ್ತೀನಿ. ಅಲ್ಲಿ ಹೋಗಿ ಡೌನ್ಲೋಡ್ ಮಾಡ್ಕೊಂಡು ಪ್ರಿಂಟ್ ತಗೋರಿ. ಅದನ್ನು ಅವು 4 ಫಾರ್ಮ್ಗಳನ್ನ ಪ್ರಿಂಟ್ ತಗೋರಿ. ನೆಕ್ಸ್ಟ್ ಏನಂದರೆ 2 ಎನ್ವಲಪ್ಪ, ಒಂದು ದೊಡ್ಡ ಎನ್ವಲಪ್ಪ, ಒಂದು ಸಣ್ಣ ಎನ್ವಲಪ್ಪ, 2 ತೊಗೊಂಬರ್ರಿ. ಮೊದಲೆಲ್ಲ ಡಾಕ್ಯುಮೆಂಟ್ಸನ್ನು ಕರೆಕ್ಟಾಗಿ ರೆಡಿ ಮಾಡ್ಕೊಂಡು ವಿಡಿಯೋ ನೋಡಿರಿ. ಯಾಕಂದ್ರೆ ನಾನು ಒಂದೊಂದಾಗಿ ಡೀಟೇಲಾಗಿ ಹೇಳ್ಕೊತ ತೊಗೊಂಡು ಹಂಗೆ ಕರೆಕ್ಟಾಗಿ ಒಂದೊಂದನ್ನು ನಾನು ಹೆಂಗೆ ಹೇಳ್ತಿಲ್ಲ ಹಂಗೆ ಫಿಲ್ಲಪ್ ಮಾಡ್ಕೊತ ಬರೋಕ್ರಿ. ನಿಮಗೂ ಈಸಿ ಆಕೈತಿ, ಕನ್ಫ್ಯೂಸ್ ಆಗಂಗಿಲ್ಲ. ಸೊ ಅದಕ್ಕಾಗಿ ಎಲ್ಲ ನಾವು 4 ಫಾರ್ಮ್ಗಳನ್ನ 2 ಎನ್ವಲಪ್ಪ 2 ತೊಗೊಂಬರ್ರಿ. ಮತ್ತು ಅದ್ರ ಬಗ್ಗೆ ಏರ್ಫೋರ್ಸ್ ಯಾರ್ಯಾರು ಹಾಕುವ ಅಪ್ಲಿಕೇಶನ್ ಹಾಕುವ ಎಲ್ಲ ತಿಳಿಸ್ಕೊಟ್ಟನ. ಜಸ್ಟ್ 10ನೇ ತರಗತಿ ತೆಗೆದವ್ರು ಅರ್ಜಿಯನ್ನು ಸಲ್ಲಿಸ್ರಿ. 152 ಸೆಂಟಿಮೀಟರ್ ಹೈಟ್ ಇದ್ದಿರ್ತೈತಿ. ಡೀಟೇಲ್ ವಿಡಿಯೋ ಮಾಡಿ ತಿಳಿಸಿನು. ಅದನ್ನ ವಿಡಿಯೋ ಯಾರು ನೋಡಿಲ್ಲ ವಿಡಿಯೋ ನೋಡಿರಿ. ವಿಡಿಯೋದಾಗ ಒಟ್ಟು ಸ್ಟಾರ್ಟ್ ಮಾಡಿಬಿಟ್ಟು, ಯಾಕಂದ್ರೆ ಲಾಸ್ಟ್ ಡೇಟ್ ಇವು ಬರೋ 23 ಲಾಸ್ಟ್ ಡೇಟ್ ಇದ್ದಿರ್ತೈತಿ. ಸೊ ಅದಕ್ಕಾಗಿ ಕರೆಕ್ಟ್ ಎಲ್ಲ ತಿಳಿಸ್ಕೊಟ್ಬಿಡ್ತೀನಿ. ನೀವು ಹೆಂಗೆ ತಿಳಿಸ್ತಾ ನೀವು ಹಂಗೆ ಅಪ್ಲಿಕೇಶನ್ ಹಾಕೋತಾ ಬರ್ರಿ. ಬನ್ನಿ ವಿಡಿಯೋನ ಶುರು ಮಾಡೋಣ. ಸ್ನೇಹಿತರೆ ಇಲ್ಲಿ ನೋಡಿರಿ, ಮೊದಲು ಏನು ಮಾಡಿರಿ ಅಂದ್ರೆ, ನಾನು ಏನು ಪಿ ಡಿ ಎಫ್ ಹಾಕಿಲ್ಲ ಅದನ್ನು ಪಿ ಡಿ ಎಫ್ ಪ್ರಿಂಟ್ ತಗೋರಿ. ಅದ್ರೊಳಗೆ 1ನೇ ಪೇಜ್ ಅಪ್ಲಿಕೇಶನ್ ಫಾರ್ಮ್ 1ನೇ ಪೇಜ್. ಅದ್ರೊಳಗೆ 1ನೇದಂದ್ರೆ ರೂಲ್ ನಂಬರ್ ಟಚ್ ಮಾಡಬೇಡ್ರಿ. ಮತ್ತು ರಿಜಿಸ್ಟ್ರೇಷನ್ ನಂಬರ್ ಇದನ್ನು ಏನೂ ಟಚ್ ಮಾಡಬೇಡ್ರಿ. ಏನಂದ್ರೆ ನೆಕ್ಸ್ಟ್ ಇಲ್ಲಿ ಏನಂದ್ರೆ ಸ್ಟ್ರೀಮ್ ಅಪ್ಲೈಡ್ ಫಾರ್, ನೀವು ಯಾವ ಸ್ಟ್ರೀಮಿಗೆ ಅಪ್ಲೈ ಮಾಡ್ತೀರಿ. ಇದ್ರೊಳಗೆ ಹೌಸ್ ಕೀಪಿಂಗ್ ಬರ್ತೈತಿ, ಹಾಸ್ಪಿಟಾಲಿಟಿ ಬರ್ತೈತಿ. ಇದನ್ನು ಬೇಕಾದ್ರೆ ನಮಗೆ ಸ್ಕ್ರೀನ್ ಮೇಲೆ ತೋರಿಸ್ತೀನಿ ನೋಡಿರಿ. ಇಲ್ಲಿ ನೋಡತ್ತೀರಿ, ಇದ್ರೊಳಗೆ ಹೌಸ್ ಕೀಪಿಂಗು ಐತಿ, ಹಾಸ್ಪಿಟಾಲಿಟಿ ಐತಿ. ಇದ್ರೊಳಗೆ ಯಾವುದಕ್ಕೆ ಹಾಕ್ಬೇಕು ನೀವು ಅದನ್ನು ಬರ್ರಿ. ನಾ ಈಗ ಹೌಸ್ ಕೀಪಿಂಗ್ ಹಾಕತ್ತನು, ಅದಕ್ಕಾಗಿ ಹೌಸ್ ಕೀಪಿಂಗ್ ಅಂತ ಬರ್ದನು. ಸೊ ನೆಕ್ಸ್ಟ್ ಬಂದ್ಬಿಟ್ಟು ನೇಮ್ ಆಫ್ ದ ಅಪ್ಲಿಕೆಂಟ್. ಇದ್ರೊಳಗೆ ಏನಂದ್ರೆ ನಿಮ್ಮದು 10ನೇ ತರಗತಿಯಲ್ಲಿ ಯಾವ ರೀತಿಯಾಗಿ ಹೆಸರು ಇದ್ದಿರ್ತೈತಿ ಅದೇ ರೀತಿಯಾಗಿ ಬರಿಬೇಕು. ನೀವು ಒಂದು ಸ್ಪೆಲ್ಲಿಂಗ್ ಕೂಡ ಮಿಸ್ಟೇಕ್ ಮಾಡಬಾರ್ದು. ಅದು ಮತ್ತು ಕ್ಯಾಪಿಟಲ್ ಲೆಟ್ರಲ್ಲೇ ಬರ್ರಿ. ನೆಕ್ಸ್ಟ್ ಏನಂದ್ರೆ ಆಧಾರ್ ಕಾರ್ಡ್ ನಂಬರ್ ಬರ್ರಿ. ನೆಕ್ಸ್ಟ್ ಬಂದ್ಬಿಟ್ಟು ಫಾದರ್ ನೇಮ್, ನಿಮ್ಮ ತಂದೆಯವ್ರ ಹೆಸರು ಬರ್ರಿ. ಇದನ್ನು ಕೂಡ ಕ್ಯಾಪಿಟಲ್ ಲೆಟರ್. ಯಾವುದೂ ಕೂಡ ಈಗೇನು ನಾ ತಿಳಿಸತ್ತಲ್ಲ, ಯಾವುದೂ ಕೂಡ ಒಂದು ಸ್ಮಾಲ್ ಲೆಟರ್ ಯೂಸ್ ಮಾಡಬೇಡ್ರಿ. ಎಲ್ಲವೂ ಕೂಡ ಕ್ಯಾಪಿಟಲ್ ಲೆಟರ್ ಯೂಸ್ ಮಾಡ್ಕೊಂಡನ ಬರ್ರಿ. ನೆಕ್ಸ್ಟ್ ಫಾದರ್ಸ್ ಪ್ರೊಫೆಷನ್, ಅಂದರೆ ನಿಮ್ಮ ತಂದೆಯವ್ರು ಏನು ವರ್ಕ್ ಮಾಡ್ತಾರೆ. ನಾ ಫಾರ್ಮರ್ ಅಂತ ಬರ್ದನು. ಈಗ ನಿಮ್ಮ ತಂದೆಯವ್ರು ಏನು ವರ್ಕ್ ಮಾಡ್ತಾರೆ ಅದನ್ನು ಬರ್ರಿ. ನೆಕ್ಸ್ಟ್ ಏನಂದ್ರೆ ಮದರ್ ನೇಮ್, ನಿಮ್ಮ ತಾಯಿಯವ್ರ ಹೆಸರು ಬರ್ರಿ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಏನಂದ್ರೆ ಡೇಟ್ ಆಫ್ ಬರ್ತ್, ಇದನ್ನು ಕೂಡ 10th ಮಾರ್ಕ್ಸ್ ಕಾರ್ಡ್ನಲ್ಲಿ ಯಾವ ರೀತಿಯಾಗಿ ಇದ್ದಿರ್ತೈತಿ ಅದೇ ರೀತಿಯಾಗಿ ಬರ್ರಿ. ಮತ್ತು ಏಜ್ ಇಯರ್ಸ ಮಂತ್, ಈಗ ಈ ಏಜ್ಗೆ ಮತ್ತು ಇವತ್ತು ನಿಮ್ಮ ಡೇಟ್ ಆಫ್ ಬರ್ತ್ ಏಜ್ಗೆ ಇವತ್ತು ಅಪ್ಲಿಕೇಶನ್ ಹಾಕತ್ತಿರಲಿಲ್ಲ ಈ ಏಜ್ಗೆ ಎಷ್ಟು. ಈಗ ಗೂಗಲ್ ಓಪನ್ ಮಾಡ್ಕೊರಿ. ಗೂಗಲ್ದಾಗಾರ ಏಜ್ ಕ್ಯಾಲ್ಕುಲೇಟರ್ ಆಪ್ಷನ್ ಐತಿ. ಏಜ್ ಕ್ಯಾಲ್ಕುಲೇಟರ್ ಬರ್ತೈತಿ. ಪ್ಲೇಸ್ಟೋರ್ದಾಗರು ಇದು ಏಜ್ ಕ್ಯಾಲ್ಕುಲೇಟರ್ ಆ್ಯಪ್ ಬರ್ತೈತಿ, ಅದನ್ನು ಡೌನ್ಲೋಡ್ ಮಾಡ್ಕೊರಿ. ಈ ಏಜ್ಗೆ ಇವತ್ತು ಹಾಕತ್ತಿದ್ದು ಏಜ್ಗೆ ಅದನ್ನು ಇಯರ್ಸ ಮಂತ ಬರ್ರಿ. ನೆಕ್ಸ್ಟ್ ಏನಂದ್ರೆ ನ್ಯಾಷನಾಲಿಟಿ, ಇದನ್ನು ಎಲ್ಲರೂ ಇಂಡಿಯನ್ ಅಂತ ಬರ್ರಿ. ನೆಕ್ಸ್ಟ್ ಮ್ಯಾರಿಟಲ್ ಸ್ಟೇಟಸ್, ಅಂದರೆ ನಿಮ್ಮದು ಮದುವೆ ಆಗಿತ್ತಂದ್ರೆ ಮ್ಯಾರಿಡ್ ಅಂತ ಚೂಸ್ ಮಾಡಿರಿ. ಮದುವೆ ಆಗದೇ ಇದ್ದದಲ್ಲಿ ಅನ್ಮ್ಯಾರಿಡ್ ಅಂತ ಚೂಸ್ ಮಾಡಿರಿ. ಹಂಗೆ ಬರ್ದು ನೆಕ್ಸ್ಟ್ ಇಲ್ಲಿ ಬರಿಬೇಕು. ನೀವು ಮದುವೆ ಆಗಿತ್ತಂದ್ರೆ ಮ್ಯಾರಿಡ್ ಅಂತ ಬರ್ರಿ, ಮದುವೆ ಆಗದೇ ಇದ್ದಿದ್ರೆ ಅನ್ಮ್ಯಾರಿಡ್ ಅಂತ ಫಿಲ್ಲಪ್ ಮಾಡಿರಿ. ನೆಕ್ಸ್ಟ್ ಅದೇ ರೀತಿಯಾಗಿ ಏನಂದ್ರೆ ಬಾಡಿ ಟ್ಯಾಟೋ ಏನಾರ ನಿಮ್ಮ ಬಾಡಿ ಮೇಲೆ ಇದ್ದು ಅಂದ್ರೆ ಎಸ್ ಅಂತ ಹಾಕ್ರಿ. ಇಲ್ಲಿ ಎಸ್ ಅಂತ ಬರ್ರಿ. ಇಲ್ದಿದ್ದಿಲ್ಲ ಅಂದ್ರೆ ನೋ ಅಂತ ಚೂಸ್ ಮಾಡಿರಿ. ನೋ ಅಂತ ರೈಟ್, ಇದ್ರ ಮೇಲೆ ರೈಟ್ ಮಾಡಿ ಇಲ್ಲಿ ನೋ ಅಂತ ಬರ್ರಿ. ನೆಕ್ಸ್ಟ್ ಇದ್ರ ಜೊತೆಗೆ ಅಡ್ರೆಸ್ ಕಾರ್ಪೊರೇನ್ಸ್, ಅಂದರೆ ಇಲ್ಲಿ ನೋಡಿರಿ, ಇದ್ರೊಳಗೂ ಕೂಡ ಮಿಸ್ಟೇಕ್ ಮಾಡ್ಕೋತಾರೆ ಹಲವಾರು ವಿದ್ಯಾರ್ಥಿಗಳು. ಇಲ್ಲಾರು ಮಿಸ್ಟೇಕ್ ಮಾಡಬೇಡ್ರಿ. 1ನೇದ ಎಟ್ ಬರ್ರಿ, ನಿಮ್ಮ ಊರು ಬರೀರಿ. ಅದ್ರ ಜೊತೆಗೆ ಡಿಸ್ಟಿಕ್ ಬರೀರಿ, ಪಿನ್ ಕೋಡ್ ಬರೀರಿ. ಆಯಿತು, ಎಟ್ ಬರೋದು ನಿಮ್ಮ ಊರು ಬರೀರಿ, ಡಿಸ್ಟಿಕ್ ಬರೀರಿ, ಪಿನ್ ಕೋಡ. ಈ ರೀತಿ ಈಸಿ ಇರ್ತೈತಿ. ಭಾಳ ಏನು ಕನ್ಫ್ಯೂಸ್ ಮಾಡ್ಕೋಬೇಡ್ರಿ. ಈಸಿಯಾಗಿ ತಿಳಿಸ್ಕೊಡತ್ತನ್ನ, ಏನು ಫುಲ್ ಸ್ಪೀಡಾಗಿ ಹೊಂಟಿಲ್ಲ. ಮತ್ತು ನಿಮ್ಗೆ ಏನಾದರೂ ಗೊತ್ತಾಗಿದ್ದಿಲ್ಲ ಅಂದ್ರೆ ಕಮೆಂಟ್ ಮಾಡಿರಿ, ಇನ್ಸ್ಟಾಗ್ರಾಮ್ದಾಗ ಕಾಂಟ್ಯಾಕ್ಟ್ ಮಾಡಿರಿ. ನಾ ಎಲ್ಲ ಈಸಿಯಾಗಿ ಹೇಳ್ಕೊತ ಹೊಂಟ್ರು. ಇಷ್ಟು ಮೀರಿ ನಿಮ್ಗೆ ಗೊತ್ತಾಗ್ಲಿಕ್ಕೆ ನಾನು ಕಾಂಟ್ಯಾಕ್ಟ್ ಮಾಡ್ಬೋದು. ಸೊ ಇದ್ರ ಜೊತೆಗೆ ಏನಂದ್ರೆ ಇಮೇಲ್ ಐ ಡಿ ಬರೀರಿ. ಇಮೇಲ್ ಐ ಡಿ ಏನಂದ್ರೆ ವಿದ್ಯಾರ್ಥಿಗಳು ಇದ್ರ ಒಟ್ಟ ತಪ್ಪು ಬರಿಬೇಡ್ರಿ. ಯಾಕಂದ್ರೆ ಒಮ್ಮೊಮ್ಮೆ ಲೇಟ್ ಆತಂದ್ರೆ ಅವ್ರು ಏನಂದ್ರೆ ಇಮೇಲ್ ಐ ಡಿಗೆ ನಿಮಗೆ ಅಡ್ಮಿಟ್ ಕಾರ್ಡ್ ಕಳಿಸೋ ಚಾನ್ಸಸ್ ಇರ್ತೈತಿ. ಸೊ ಅದಕ್ಕಾಗಿ ಇಮೇಲ್ ಐ ಡಿ ಕರೆಕ್ಟ್ ಬರ್ರಿ. ನಿಮ್ಮ ಇಮೇಲ್ ಐ ಡಿ ಮೊಬೈಲ್ ನಂಬರ್ ಇದನ್ನು ಕರೆಕ್ಟ್ ಬಿಡ್ರಿ. ಮತ್ತು ಪರ್ಮನೆಂಟ್ ಅಡ್ರೆಸ್ ಮತ್ತು ಇದೇನಂದ್ರೆ ಈ ಅಡ್ರೆಸ್ 2 ಸೇಮ್ ಇತ್ತಂದ್ರೆ ಅದು ಬರೆದು ಬಿಡ್ರಿ. ಇದು ಹೆಂಗೆ ಬರೆದ್ರಲ್ಲೇ ಮೇಲಾಗಿ ಇಲ್ಲಿ ಏನೈತಿ ಅದ ಇದನ್ನು ಕಾಪಿ ಮಾಡಿ ಇಲ್ಲಿ ಪೇಸ್ಟ್. ಇದು ಹೆಂಗೆ ಬರ್ದ್ರಿ ಅದನ್ನು ತೆಳಗೆ ಹಂಗೆ ಬರ್ರಿ. ನಿಮ್ದೇನೋ ಅಡ್ರೆಸ್ ಸೇಮ್ ಇತ್ತಂದ್ರೆ ವಿತ್ ಜೊತೆಗೆ ಪೊಲೀಸ್ ಸ್ಟೇಷನ್ ಬರಬೇಕು.
ನಿಮ್ಮದು ಪೊಲೀಸ್ ಸ್ಟೇಷನ್ ಎಲ್ಲೈತಿ ಅದನ್ನು ಪೊಲೀಸ್ ಸ್ಟೇಷನ್ ಬರೀಬೇಕು. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಏನಂದರೆ 10th ಇಲ್ಲಿ ಕರ್ನಾಟಕ ಸೆಕೆಂಡರಿ ಎಜುಕೇಷನ್ ಎಕ್ಸಾಮಿನೇಷನ್ ಬೋರ್ಡ್ 10th ಅದು ದೊಡ್ಡದವ್ರು ಬರೆದ್ರೆ ಸಾಲಂಗಿಲ್ಲ. ಓನ್ಲಿ KSWB ಇಷ್ಟ ಬರೆದ್ರು, ನೀವು ಇಷ್ಟ ಬರ್ರಿ, ಏನೂ ಪ್ರಾಬ್ಲಮ್ ಆಗಂಗಿಲ್ಲ. ನಿಮ್ದು ಸರ್ಟಿಫಿಕೇಟ್ ನಂಬರ್ ಏನು ರಿಜಿಸ್ಟ್ರೇಷನ್ ನಂಬರ್ ಇದ್ದಿರ್ತೈತೆ ಆ ನಂಬರ್ ಎಂಟರ್ ಮಾಡಿರಿ. ನಿಮ್ದು ಏನಾರ ಈಗ ಸಪೋಸಾಗಿ ಏನಂದ್ರೆ ಸೆಕೆಂಡ್ PUC ಆಗಿತ್ತಂದ್ರೆ ನೀವು ಅದನ್ನು ಬರಿಬೋದು. ಬೋರ್ಡ್ ಬರ್ರಿ, ನಿಮ್ಮದು ಎಷ್ಟು ಇದು ಸರ್ಟಿಫಿಕೇಟ್ ನಂಬರ್ ಇದ್ದಿರ್ತೈತೆ ಅದನ್ನು ಬರ್ರಿ. ಇದು ಒಳ್ಳೆಯದಾಯ್ತು. ಈ ರೀತಿಯಾಗಿ ಎಲ್ಲ ತಿಳಿಸ್ಕೊಟ್ಟು ಒಳ್ಳೆಯದ. ಕರೆಕ್ಟಾಗಿ ನೋಡಿರಿ, ನಿಮ್ಗೆ ಗೊತ್ತಿದ್ದಿಲ್ಲ ಅಂದ್ರೆ ಹಳ್ಳಿ ನೋಡಿ ವಿಡಿಯೋ ನೋಡಿ ಕರೆಕ್ಟ್ ಬರ್ರಿ. ಇದನ್ನ ಫೋಟೋದವ್ರು ನೆಕ್ಸ್ಟ್ ಮುಂದೆ ತಿಳಿಸ್ಕೊಡ್ತಾನೆ. ಈಗ 1ನೇ ಫಾರ್ಮ್ ಆಗ್ತದೆ. ಈಗ 2ನೇ ಫಾರ್ಮ್ ತಗೋರಿ. ಇದು 2ನೇ ಫಾರ್ಮ್. ಇಲ್ಲಿ ಲ್ಯಾಂಗ್ವೇಜ್ ಯು ಕ್ಯಾನ್ ರೀಡ್ ಆ್ಯಂಡ್ ರೈಟ್. ನಿಮ್ಗೆ ಯಾವ್ದಾವ್ದು ಓದಕ್ಕೆ ಬರ್ತೈತಿ ಬರೆಯಕ್ಕೆ ಬರ್ತೈತಿ ಬರೀ ಅಂತಾರೆ. ನಾ ಈಗ ಕನ್ನಡ ಇಂಗ್ಲೀಷ್ ಒಬ್ಬರು ಹಿಂದಿ ಫುಲ್ ಪರ್ಫೆಕ್ಟ್ ಇತ್ತಂದ್ರೆ ಹಿಂದಿ ಬರಿಬೋದು. ನೀವು ಇಂಗ್ಲೀಷ್ ಅಂತ ಬರಿಬೇಕತ್ತೇನಿಲ್ಲ. ನಾ ಈಗ ಕನ್ನಡ ಇಂಗ್ಲೀಷ್ ಇವೆರಡು ಬರ್ದನು. ನಿಮ್ಗೆ ಇಂಗ್ಲೀಷ್ ಬರ್ತೈತಂದ್ರೆ ಇಂಗ್ಲೀಷ್ ಬರ್ರಿ. ಮತ್ತು ಡೀಟೇಲ್ಸ್ ಆಫ್ ಪಾಸ್ಟ್ ಸರ್ವಿಸ್ ಇದನ್ನೇನು ಮುಟ್ಟಾಕ ಹೋಗಬೇಡ್ರಿ. ನೋಡ್ರಿ ಅದನ್ನು ಓನ್ಲಿ ಕನ್ನಡ ಇಂಗ್ಲೀಷ್ ಇಟ್ಟು ಬರ್ದ. ನೆಕ್ಸ್ಟ್ ಡೀಟೇಲ್ ಆಫ್ ಪಾಸ್ಟ್ ಸರ್ವಿಸ್ ಐತ್ಲೆ ಇದನ್ನೇನು ಟಚ್ ಮಾಡಬೇಡ್ರಿ. ಮತ್ತು ಪ್ರೆಸೆಂಟ್ ಅಕ್ಯುಪೇಷನ್ ಇದು ಏನು ಬೇಡ. ಮತ್ತು ಅದೇ ರೀತಿಯಾಗಿ ನೆಕ್ಸ್ಟ್ ಇಲ್ಲಿ ನೋಡಿರಿ ಡೇಟ್, ನೀವು ಯಾವಾಗ ಅಪ್ಲಿಕೇಶನ್ ಹಾಕತ್ತಿರಲಿ ಪೋಸ್ಟಿಗೆ ಆ ಡೇಟ್ ಬರೀರಿ. ವಿತ್ ಅದ್ರ ಜೊತೆಗೆ ಸಿಗ್ನೇಚರ್ ಆಫ್ ಅಪ್ಲಿಕೆಂಟ್ ನಿಮ್ಮ ಸಿಗ್ನೇಚರ್ ಮಾಡಿರಿ. ಸೊ ಇದ್ರ ಜೊತೆಗೆ ತೆಳಗೆ ಬಂದ್ರೆ ಹಂಗೆ ಇಲ್ಲೂ ಡೇಟ್ ಬರಿಬೇಕಾಕತಿ, ಡೇಟ್ ಬರೀರಿ. ನೆಕ್ಸ್ಟ್ ನಿಮ್ಮ ಸಿಗ್ನೇಚರ ವಿತ್ ಇದ್ರ ಜೊತೆಗೆ ಡಿಕ್ಲೇರ್ ಏನಂದ್ರೆ ಡೀಟೇಲ್ಸ್ ಆಫ್ ಸರ್ಟಿಫಿಕೇಟ್ಸ್ ಅಟ್ಯಾಚ್ಡ್. ನೀವು ಯಾವ ಸರ್ಟಿಫಿಕೇಟ್ನ ಅಟ್ಯಾಚ್ ಮಾಡ್ತೀರಿ ಅದನ್ನು ಬರಿಬೇಕು. ಈಗ ಫಾರ್ಮ್ಗಳನ್ನ ಎಲ್ಲ ಇವಾಗ ಅಟ್ಯಾಚ್ ಮಾಡಬೇಕಾಗತ್ತೆ ನೀವು. ಅದಕ್ಕಾಗಿ ನಿಮ್ದು 10th ಮಾರ್ಕ್ಸ್ ಕಾರ್ಡ್ ಐತೆ ಅಂದ್ರೆ ಎಸ್ ಅಂತ ಹಾಕ್ರಿ. ಮತ್ತು ಏನಾರ ನಿಮ್ಮದು ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್ ಇತ್ತಂದ್ರೆ ಎಸ್ ಹಾಕ್ರಿ. ಇದು ಇರದೇ ಇದ್ದಲ್ಲಿ ನೋ ಅಂತ ಹಾಕ್ರಿ. ನೆಕ್ಸ್ಟ್ ಅಂದರೆ ಕ್ಯಾರೆಕ್ಟರ್ ಸರ್ಟಿಫಿಕೇಟ್ ನಾಟ್ ಓಲ್ಡರ್ ದ್ಯಾನ್ 6 months. ಏನಾದರೂ 6 ತಿಂಗಳು ಒಳಗೆ ಏನಾದರೂ ಕ್ಯಾರೆಕ್ಟರ್ ಸರ್ಟಿಫಿಕೇಟ್ ಇತ್ತಂದ್ರೆ ಎಸ್ ಹಾಕ್ರಿ. ಏನು ಅದಕ್ಕಿಂತ ಜಾಸ್ತಿ ಇತ್ತಂದ್ರೆ ನೋ ಮೇಲೆ ಕ್ಲಿಕ್ ಮಾಡಿರಿ. ಕ್ಯಾರೆಕ್ಟರ್ ಸರ್ಟಿಫಿಕೇಟ್ ನಾಟ್ ಓಲ್ಡರ್ ದ್ಯಾನ್ 6 months ಅಂದ್ರೆ 6 ತಿಂಗಳು ಒಳಗಾಗಿ ಏನಾರ ಇತ್ತಂದ್ರೆ ಎಸ್ ಮೇಲೆ ರೈಟ್ ಮಾಡಿರಿ. ಇದು 2ನೇದಾತು. ನೆಕ್ಸ್ಟ್ 3ನೇ ಫಾರ್ಮ್ ತೊಗೋತೀನಿ ನೋಡಿರಿ. ಇದು 3ನೇ ಫಾರ್ಮ್. ಇದನ್ನು ಯಾವ ರೀತಿಯಾಗಿ ಫಿಲ್ಅಪ್ ಮಾಡೋದು ನೋಡಿರಿ. ಈಗ ಅಬೋ 18 ವರ್ಷದ ಮ್ಯಾಗ ಏನಾರು ಇದ್ರಿ ಅಂದ್ರೆ ಇದನ್ನು ನೀವು ಫಿಲ್ ಮಾಡ್ಬೇಕು. ಯಾವುದಂದ್ರೆ 1ನೇದು 18 ವರ್ಷದ ತೆಳಗಿದ್ರಿ ಅಂದ್ರೆ ಇದನ್ನು ಫಿಲ್ಅಪ್ ಮಾಡ್ಬೇಕು. ಹೇಳೋದು ಕ್ಲಿಯರ್ ಆಗತ್ತೈತೆ ನಿಮ್ಗೆ. 18 ವರ್ಷದ ಅಬೋ 18 ವರ್ಷ ಮ್ಯಾಗ ಏನಾರು ಇದ್ರಿ ಅಂದ್ರೆ ಇದನ್ನು ಫಿಲ್ಅಪ್ ಮಾಡ್ಬೇಕು. ನೀವು ಏನಾರು 18 ವರ್ಷದವ್ರಿಗೆ ಏನಾರು ಸಣ್ಣವ್ರು ಇದ್ರಿ ಅಂದ್ರೆ ಇದನ್ನು ಫಿಲ್ಅಪ್ ಮಾಡಬೇಕು. ಈಗ 18 ವರ್ಷ ಮ್ಯಾಗ ಇದ್ದವ್ರದ್ದು ಫಿಲ್ಅಪ್ ಮಾಡತ್ತನ್ನ. ಈಗ 1ನೇದ ಏನಂದರೆ ಹೆಸರು ಹಾಕ್ರಿ. 10th ಮಾರ್ಕ್ಸ್ ಕಾರ್ಡ್ನಲ್ಲಿ ಯಾವ ರೀತಿಯಾಗಿದ್ದಿರ್ತೈತೆ ಅದನ್ನು ಎಂಟರ್ ಮಾಡಿರಿ. ಸೊ ನೆಕ್ಸ್ಟ್ ಬಂದುಬಿಟ್ಟು ತಂದೆಯವ್ರ ಹೆಸರು ಹಾಕ್ರಿ ಮತ್ತು ಡೇಟ್ ಆಫ್ ಬರ್ತ್ ಹೆಸರು ಹಾಕ್ರಿ, ತಂದೆಯವ್ರ ಹೆಸರು, ಡೇಟ್ ಆಫ್ ಬರ್ತ್ ಇಷ್ಟು ಹಾಕಿ 1ನೇದು ಏನಂದರೆ ಸಿಗ್ನೇಚರ್ ಆಫ್ ಕ್ಯಾಂಡಿಡೇಟ್ ನಿಮ್ಮ ಸಹಿ ಮಾಡಿರಿ. ಮತ್ತು ನಿಮ್ಮ ಹೆಸರು 10th ಮಾರ್ಕ್ಸ್ ಕಾರ್ಡ್ನಲ್ಲಿ ಯಾವ ರೀತಿಯಾಗಿದ್ದಿರ್ತೈತಿ ಅದನ್ನ ಹೆಸರು ಬರ್ರಿ. ಮತ್ತು ಮೊಬೈಲ್ ನಂಬರ್ ನಿಮ್ಮ ಮೊಬೈಲ್ ನಂಬರ್ ಬರ್ರಿ. ವಿತ್ ಏನಂದರೆ ಡೇಟ್ ನೀವು ಯಾವ ದಿನಕ್ಕದೊಂದು ಅಪ್ಲಿಕೇಶನ್ ಹಾಕತ್ತಿರಲಿಲ್ಲ ಆ ಡೇಟ್ ಬೇರೆ. ನೀವು ಅಕಸ್ಮಾತ್ ಏನಾದ್ರೆ 18 ವರ್ಷಕ್ಕಿಂತ ಏನು ಸಣ್ಣವ್ರು ಇದ್ರಂದ್ರೆ ಇದನ್ನು ಫಿಲ್ಅಪ್ ಮಾಡಬೇಕು. ಸೇಮ್ ಅದೇ ರೀತಿಯಾಗಿದ್ದಿರ್ತೈತಿ, ಏನು ಚೇಂಜ್ ಇರೋಂಗಿಲ್ಲ. ಅಲ್ಲಿ ಅಂದ್ರೆ ಸಿಗ್ನೇಚರ್ ಇದ್ದಿರ್ತಾವೆ, ನಿಮ್ಮ ತಂದೆಯವ್ರ ಸಿಗ್ನೇಚರ್ ಅದಾವೆ ಇಷ್ಟ. ಸೊ ನೆಕ್ಸ್ಟ್ ಏನಂದ್ರೆ ಚೀಫ್ ಅಡ್ಮಿನಿಸ್ಟ್ರೇಟಿವ್ ಇದೇನೋ ಟಚ್ ಮಾಡಬೇಡ್ರಿ. ಇದೇನು ನಿಮ್ಗೆ ಸಂಬಂಧ ಇಲ್ಲ. ಇದನ್ನೆಲ್ಲ ಅವ್ರು ಫಿಲ್ಅಪ್ ಮಾಡ್ತಾರೆ. ಇಷ್ಟ ಇತ್ತಿರೋಗ ಏನಾದ್ರೆ ಇದು ನೋಡಿರಿ ಇಲ್ಲೇ ಮೇನಾಗಿ ಕರೆಕ್ಟ್ ಇಲ್ಲಿ ನೋಡಿರಿ 18 ವರ್ಷದ ಮೇಗಿದ್ರೆ ಅಂದ್ರೆ ಇದನ್ನು ಫಿಲ್ಅಪ್ ಮಾಡಿರಿ. 18 ವರ್ಷದ ಒಳಗೆ ಏನಾರ ವಿದ್ಯಾರ್ಥಿಗಳು ಇದ್ರೆ ಅಂದ್ರೆ ಇದನ್ನು ಫಿಲ್ಅಪ್ ಮಾಡಿರಿ. ನೆಕ್ಸ್ಟ್ ಏನಂದ್ರೆ ಇದನ್ನೇನೋ ಟಚ್ ಮಾಡಬೇಡ್ರಿ, ಇದನ್ನೆಲ್ಲ ಅವ್ರು ಫಿಲ್ಅಪ್ ಮಾಡ್ತಾರೆ. ಇದೆಷ್ಟನೇದಾದ್ರು ಇದು 3ನೇ ಫಾರ್ಮ್. ಮತ್ತು ಇನ್ನು 4ನೇ ತೊಗೊತೀನಿ ನೋಡಿರಿ. ಇಲ್ಲಿ ನೋಡತ್ತಿರ್ಬೇಕು ಇದು 4ನೇದು ಫಾರ್ಮ್ ಅಡ್ಮಿಟ್ ಕಾರ್ಡ್ ಅಂಥೇಳಿ. ಇದ್ರೊಳಗೆ ಸ್ಟ್ರೀಮ್ ಅಪ್ಲೈಡ್ ಫಾರ್ ನೀವು ಯಾವ ಸ್ಟ್ರೀಮ್ ಹಾಕತ್ತೀರಿ ಅದನ್ನು ಬರ್ರಿ. ನಾನು ಹೌಸ್ ಕೀಪಿಂಗ್ ಹಾಕತ್ತನು. ನೆಕ್ಸ್ಟ್ ಬಂದುಬಿಟ್ಟು ಇದು ನಿಮ್ಮ ಹೆಸರು 10th ಮಾರ್ಕ್ಸ್ ಕಾರ್ಡ್ನಲ್ಲಿ ಯಾವ ರೀತಿಯಾಗಿ ಹೆಸರು ಇದ್ದಿರ್ತೈತಿ ಅದೇ ರೀತಿಯಾಗಿ ಬರ್ರಿ. ಮತ್ತು ನೆಕ್ಸ್ಟ್ ಏನಂದ್ರೆ ಆಧಾರ್ ಕಾರ್ಡ್ ನಂಬರ್ ಬರ್ರಿ. ನೆಕ್ಸ್ಟ್ ಏನಂದ್ರೆ ಫಾದರ್ ನೇಮ್ ಬರ್ರಿ, ಅದೇ ರೀತಿಯಾಗಿ ಮದರ್ ನೇಮ್ ಬರ್ರಿ. ನೆಕ್ಸ್ಟ್ ಅಂದ್ರೆ ಹೌಸ್ ನಂಬರ್ ಬರ್ರಿ, ಹೌಸ್ ನಂಬರ. ಮತ್ತು ಸ್ಟೇಟ್ ವಿಲೇಜ್ ಅಂದ್ರೆ ನಿಮ್ಮ ಪ್ಲೇಸ್ ವಿತ್ ಪೊಲೀಸ್ ಸ್ಟೇಷನ್ ಎಲ್ಲಿ ಬರ್ತೈತೆ ಅದನ್ನು ಬರ್ರಿ. ನೆಕ್ಸ್ಟ್ ಪೋಸ್ಟ್ ಆಫೀಸ್ ಎಲ್ಲಿ ಬರ್ತೈತಿ ಅದನ್ನು ಬರ್ರಿ. ನೆಕ್ಸ್ಟ್ ಅಂದ್ರೆ ಡಿಸ್ಟಿಕ್ ಯಾವ್ದು ಬರ್ತೈತೆ ಬರ್ರಿ, ಪಿನ್ ಕೋಡ್ ಬರ್ರಿ, ಸ್ಟೇಟ ಇದಷ್ಟ ನೋಡ್ರಿ. ಇದು ಅಡ್ಮಿಟ್ ಕಾರ್ಡ್ ಒಳಗೆ ಇದನ್ನು ಬಿಟ್ಟು ಉಳಿದಿದ್ದು ಏನದ ನೋಡ್ರಿ ರಿಜಿಸ್ಟ್ರೇಷನ್ ನಂಬರ ಮತ್ತು ಟೈಮ್ ಆಫ್ ರಿಪೋರ್ಟಿಂಗ್ ವೆನ್ಯೂ ಆಫ್ ರೈಟ್ ಆ್ಯಂಡ್ PST ಇವೇನೈತಿ ತೆಳಗಿದ್ದು ಇವೆಲ್ಲ ಅವ್ರು ಫಿಲ್ಅಪ್ ಮಾಡ್ತಾರೆ. ನಾ ಹಿಂಗೆ ನಿಮ್ಗೆ ಇದೆಲ್ಲ ಗೆರಿ ಹಿಂಗೆ ತೋರ್ಸತ್ತನ್ನ ನೀವು ಹಿಂಗೆ ಗೆರಿ ಪರಿ ಹೇಳಿದ್ರೆ ಮತ್ತು ಹತ್ರ ಹೋಗಿ ಹಂಗೇನೂ ಇರೋಂಗಿಲ್ಲ. ಅದ ಕರೆಕ್ಟ್ ನೀವು ಫಿಲ್ಅಪ್ ಮಾಡ್ಬೇಕು. ನಾ ಹಂಗೆ ನಿಮ್ಗೆ ಹಿಂಗೆ ತೋರ್ಸತ್ತನ್ನ ಏನು ಒಂದು ಇವಾಗ ಏನಂದ್ರೆ ಗಾಚ ಹಂಗೆ ಏನೂ ಹಾಕಬೇಡ್ರಿ. ಕರೆಕ್ಟ್ ಎಲ್ಲ ಒಂದೇನು ಸ್ಪೆಲ್ಲಿಂಗ್ ಮಿಸ್ಟೇಕ್ ಮಾಡ್ಲಾರ್ದ ಬರ್ರಿ. ಇದೇನೈತಿ ಎಲ್ಲ ಅವ್ರು ಫಿಲ್ಅಪ್ ಮಾಡಿ ಕಳಿಸ್ತಾರೆ. ಇದನ್ನು ನಿಮ್ಗೆ ಅಡ್ಮಿಟ್ ಕಾರ್ಡ್ ಬರ್ತೈತಿ ಇದನ್ನು ಅವ್ರು ಫಿಲ್ಅಪ್ ಮಾಡ್ತಾರೆ. ಇದು ಅಷ್ಟೇ ಇದ್ದಿರ್ತೈತಿ.
ಇದಷ್ಟು ಫಿಲ್ಲಪ್ ಮಾಡಿಬಿಡೋದು. ಮತ್ತು ಇಲ್ಲಿ ನೋಡಿರಿ ಮೇನಾಗಿ ಫೋಟೋ 2 ಫೋಟೋ ಬೇಕು ನೀವು. ಎಷ್ಟಂದ್ರೆ 2 ಫೋಟೋ. 2 ಫೋಟೋ ಎದಕ್ಕಂದ್ರೆ ಈಗ ಫೋಟೋ ಅಂದ್ರೆ ನಿಮ್ಗೆ ಒಂದು ಫೋಟೋ ಸ್ಕ್ರೀನ್ ಮೇಲೆ ತೋರಿಸ್ತಾನೆ ನೋಡ್ರಿ. ಹಿಂಗೆ ನಿಂದಿರೋದು ನೀವು ಹಿಂಗೆ ಒಂದು ನೀವು ನಿತ್ತ ಕೈಯಾಗ ಒಂದು ಪಾಟಿ ಹಿಡ್ಕೊಂಡ ಏನಂದ್ರೆ ಅದ್ರೊಳಗೆ ನಿಮ್ಮ ನೇಮ್ ಇರ್ಬೇಕು. ಏನಂದ್ರೆ ನಿಮ್ಮ ಹೆಸರು ಇರಬೇಕು ವಿತ್ ಏನಂದ್ರೆ ಡೇಟ್. ನೀವು ಎಂದು ಫೋಟೋ ತೆಗ್ಸತ್ತಿರಲಿ ಆ ಡೇಟ್ ಇರಬೇಕು. ಭಯ ಹಿಂಗೆ ಪಾಟಿ ಹಿಡ್ಕೊಂಡು ನಿಂತು ಅದ್ರೊಳಗೆ ನಿಮ್ಮ ಹೆಸರು ವಿತ್ ಏನಂದ್ರೆ ನೀವು ಎಂದು ಫೋಟೋ ತೆಗ್ಸತ್ತಿರಲಿ ಅದು ಡೇಟ ಇವೆರಡು ಇರಬೇಕು. ಅದನ್ನು ಇಲ್ಲಿ ಏನಂದ್ರೆ ಅಂಟಿಸ್ಬೇಕಾಕೈತಿ ನಾವು. ಇದಕ್ಕೊಂದಕ್ಕೆ ಫಸ್ಟ್ನೇದೊಂದು ಐತೆ ನೋಡ್ರಿ. ಎಲ್ಲೈತಿ ಇಲ್ಲೈತಿ ನೋಡ್ರಿ. ಇವಕ್ಕೇನು ಇಲ್ಲಿ ಇವಕ್ಕಾರು ಇಲ್ಲ, ಓನ್ಲಿ ಇದಕ್ಕೆ ಅಷ್ಟೇ. ಇವೆರಡು ಏನದಾವಲ್ಲ ಇದಕ್ಕೊಂದು ಅಟ್ಯಾಚ್ ಮಾಡಬೇಕು. ನೀವು ಇದಕ್ಕೊಂದು ಅಟ್ಯಾಚ್ ಮಾಡಬೇಕು. ಇವು ಎರಡದು ಟೋಟಲಾಗಿ 4 ಫೋಟೋ ತೆಗೆಸ್ರಿ. ಹಾಂ, ಒಂದು ಇದಕ್ಕೊಂದು ಅಟ್ಯಾಚ್ ಮಾಡಿರಿ, ಒಂದು ಇದಕ್ಕೆ ಅಟ್ಯಾಚ್ ಮಾಡಿರಿ. ಇವು ಮಾಡಿ ಇನ್ನೂ ಅವು ಏನು ಎನ್ವಲಪ್ ಅದಲ್ಲ ಅದ್ರಾಗ ಹಾಕಿ ನೀವು ಕಳಿಸ್ಬೇಕಾಕೈತಿ ನೋಡ್ರಿ. ಇವು ಇಡ್ರಿ. ನಿಮ್ಗೆ 2 ಎನ್ವಲಪ್ ಹೇಳಿನ ಆಗ 2 ತೊಗೊರಿ ಅಂತೇಳಿ. ಈಗ ಒಂದೇ ದೊಡ್ಡ ತೊಗೊಂಡ್ರಿ ನಾವು. ಇದು ಒಂದೇ ದೊಡ್ಡ ಎನ್ವಲಪ್. ಇದ್ರಾಗ ಏನಂದ್ರೆ ಸ್ಟಾರ್ಟಿಂಗ್ ತೊಗೊರಿ ನೋಡ್ರಿ. ಇಲ್ಲಿ ಕರೆಕ್ಟಾಗಿ ನೋಡಿರಿ. ಅಪ್ಲಿಕೇಶನ್ ಫಾರ್ ದ ಪೋಸ್ಟ್ ಆಪ್. ನೀವು ಯಾವುದಕ್ಕೆ ಅಪ್ಲಿಕೇಶನ್ ಹಾಕತ್ತೀರಿ ಅದನ್ನು ಬರೀರಿ. ಅಪ್ಲಿಕೇಶನ್ ಫಾರ್ ದ ಪೋಸ್ಟ್ ಆಪ್ ಯಾವುದಕ್ಕೆ ಹಾಕತ್ತೀರಿ ಅದನ್ನು ಬರೀ. ನಾ ಹೌಸ್ ಕೀಪಿಂಗ್ ಹಾಕತ್ನ ಅದನ್ನು ಬರ್ತಾನೆ. ಈಗ ಒಂದೇದ 2 ಒಳಗೆ ಏನಂದ್ರೆ ಅವ್ರದ್ದು ಪೋಸ್ಟಲ್ ಅಡ್ರೆಸ್ ಬರಿಬೇಕಾಗತ್ತೆ. ನೀವು 2 ಒಳಗೆ ಅವ್ರದ್ದು ಪೋಸ್ಟಲ್ ಅಡ್ರೆಸ್ ನಿಮ್ಗೆ ಗೊತ್ತಿದ್ದಿದ್ದಿಲ್ಲ ಅಂದರೆ PDF ನೋಡಿರಿ, ಪೋಸ್ಟಲ್ ಅಡ್ರೆಸ್ ಐತೆ ಅದ್ರೊಳಗೆ. ಅದನ್ನು ಸ್ಕ್ರೀನ್ ಮೇಲೆ ತೋರಿಸ್ತೀನಿ ನೋಡ್ರಿ. ಬೇಕಾರೆ ನಿಮಗೆ ಏನೋ ಗೊತ್ತಿದ್ದಿದ್ದಿಲ್ಲ ಡೈರೆಕ್ಟ್ ನಾನು ಇನ್ಸ್ಟಾಗ್ರಾಮ್ದಾಗ ಕಾಂಟ್ಯಾಕ್ಟ್ ಮಾಡಿರಿ. ನಾ ಇಟ್ಟೆಲ್ಲ ತಿಳಿಸ್ಕೊಡತ್ನ. ಆದರೂ ನಿಮ್ಗೆ ಗೊತ್ತಿದ್ದಿದ್ದಿಲ್ಲ ಅಂದರೆ ನಾನು ಇನ್ಸ್ಟಾಗ್ರಾಮ್ದಲ್ಲಿ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಪೋಸ್ಟಲ್ ಅಡ್ರೆಸ್ ಐತಿ ಸೇಮ್ ಅದು ಯಾವ ರೀತಿಯಾಗಿ ಇದ್ದಿರ್ತೈತಿ ಅದನ್ನು ನೀವು ಬರೀಬೇಕು. ಈಗೇನು ಹೇಳತ್ಲ ಇದು ಎನ್ವಲಪ್, ಇದು ದೊಡ್ಡ ಎನ್ವಲಪ್. ಮತ್ತು ಸಣ್ಣ ಎನ್ವಲಪ್ ಒಳಗೆ ಬರ್ದಿರಿ. ಇದು ದೊಡ್ಡ ಎನ್ವಲಪ್. ಸಣ್ಣ ಎನ್ವಲಪ್ ಎಂದಾಡೆ ತಿಳಿಸ್ಕೊಡ್ತೀನಿ. ದೊಡ್ಡ ಎನ್ವಲಪ್ ಒಳಗೆ 2 ಅಡ್ರೆಸ್ ಪೋಸ್ಟಲ್ ಅಡ್ರೆಸ್ ಏನಿದ್ದಿರ್ತೈತಿ ಅದನ್ನು ಬರೀರಿ. ನೆಕ್ಸ್ಟ್ ಇದರ ಹಿಂದೆ ಬ್ಯಾಕ್ ಸೈಡ್ ಫ್ರಾಮ್ ಅಡ್ರೆಸ್ ನಿಮ್ಮ ಅಡ್ರೆಸ್ ಬರಿಬೇಕಾಕೈತಿ. ಬ್ಯಾಕ್ ಸೈಡ್ ನಿಮ್ಮ ಅಡ್ರೆಸ್. ಇಲ್ಲಿ ನಿಮ್ಮ ಹೆಸರು ಬರ್ರಿ, ತಾಲೂಕು ಬರ್ರಿ, ಅಂತ ಬರೆದು ನಿಮ್ಮ ಊರ ಹೆಸರು ಹಾಕ್ರಿ, ತಾಲೂಕು ಬರ್ರಿ, ಡಿಸ್ಟಿಕ್ ಬರ್ರಿ, ಪಿನ್ ಕೋಡ್ ಹಾಕ್ರಿ, ನಿಮ್ದು ಕಾಂಟ್ಯಾಕ್ಟ್ ನಂಬರ ಈ ರೀತಿಯಾಗಿ ಫ್ರಾಮ್ ಅಂತ ಬರೀರಿ. ಮತ್ತು ಇದ್ರ ಜೊತೆಗೆ 20 ರೂಪಾಯಿ ಸ್ಟ್ಯಾಂಪ್ ಹಚ್ಬೇಕಾಗತ್ತೆ. ನೀವು ಪೋಸ್ಟ್ ಆಫೀಸ್ನಾಗ ಕೇಳ್ರಿ ಕೊಡ್ತಾರವ್ರ. 20 ರೂಪಾಯಿ ಸ್ಟ್ಯಾಂಪ್ ಅಟ್ಯಾಚ್ ಮಾಡಿರಿ ಅದಕ್ಕೆ. ಇದು ಒಳ್ಳೆಯದಾತು. ಇದಾಯ್ತು. ನೆಕ್ಸ್ಟ್ ಇದು ಸಣ್ಣ ಎನ್ವಲಪ್ ಒಳಗೆ ಏನು ಬರಬೇಕು ಅಂದ್ರೆ ಇದು 2 ಅಡ್ರೆಸ್. ಇದ್ರೊಳಗೆ ನಿಮ್ದು ಅಡ್ಮಿಟ್ ಕಾರ್ಡ್ ಬರ್ತೈತಿ. ಇಲ್ಲಿ 2 ಅಡ್ರೆಸ್ ನಿಮ್ಮದು ಬರೀಬೇಕು. ಅದನ್ನು ಈಸಿಯಾಗಿ ನೋಡಿರಿ. ಒಂದೇದ ನಿಮ್ಮ ಹೆಸರು ಬರ್ರಿ, ತಾಲೂಕು ಇದೆ ಅಂತ ಬರೆದು ನಿಮ್ಮ ಊರ ಹೆಸರು ಹಾಕಿ, ತಾಲೂಕು ಬರ್ರಿ, ಡಿಸ್ಟಿಕ್ ಬರ್ರಿ, ಪಿನ್ ಕೋಡ್ ನಿಮ್ಮ ಕಾಂಟ್ಯಾಕ್ಟ್ ನಂಬರ ಎಷ್ಟು ಬರ್ರಿ. ಇದ್ರ ಬ್ಯಾಕ್ ಸೈಡ್ ಏನು ಬರಬೇಕಂದ್ರೆ ಅವ್ರದ್ದು ಪೋಸ್ಟಲ್ ಅಡ್ರೆಸ್ ಏನಿದ್ದಿರ್ತೈತ್ಲೆ ಅವ್ರದ್ದು ಬರಿಬೇಕು ನೀವು. ಫ್ರಾಮ್ ಹೇಳೋದು ಕ್ಲಿಯರ್ ಆಗತ್ತೈತ್ಲೆ. ಇದು ಸಣ್ಣ ಎನ್ವಲಪ್ ಒಳಗೆ 2 ಒಳಗೆ ಮೇನಾಗಿ ನಿಮ್ಮ ಹೆಸರು ಬರ್ರಿ. 2 ಒಳಗೆ ಈ ರೀತಿಯಾಗಿ ನಿಮ್ಮದು ಬರ್ರಿ. ಫ್ರಾಮ್ ಏನೈತ್ರಿ ಅವ್ರ ಅಡ್ರೆಸ್ ಬರ್ರಿ. ಮತ್ತೇನಂದ್ರೆ ಇದ್ರ ಮ್ಯಾಗ ಏನೈತಿ 10 ರೂಪಾಯಿ ಸ್ಟ್ಯಾಂಪ್ ಅಟ್ಯಾಚ್ ಮಾಡಿರಿ. ಪೋಸ್ಟ್ ಆಫೀಸ್ದಾಗ ಕೇಳ್ರಿ ಕೊಡ್ತಾರೆ. 10 ರೂಪಾಯಿ ಸ್ಟ್ಯಾಂಪ್ ಅಟ್ಯಾಚ್ ಮಾಡಬೇಕಾಕತಿ. ಹೇಳೋದೆಲ್ಲ ಕ್ಲಿಯರ್ ಆಗೈತ್ಲೆ. ಈಗ ದೊಡ್ಡ ಎನ್ವಲಪ್ ಒಳಗೆ ಸ್ಟಾರ್ಟಿಂಗ್ ಏನೈತಿಲ್ಲ 2 ಒಳಗೆ ಅವ್ರ ಅಡ್ರೆಸ್ ಬರೀಬೇಕು. ಅಪ್ಲಿಕೇಶನ್ ಫಾರ್ ದ ಪೋಸ್ಟ್ ಆಫ್ ಹೌಸ್ ಕೀಪಿಂಗ್ 2 ಅವ್ರ ಅಡ್ರೆಸ್ ಬರ್ರಿ. ಬ್ಯಾಕ್ ಸೈಡ್ ಏನೈತಿ ಫ್ರಾಮ್ ನಿಮ್ಮ ಅಡ್ರೆಸ್ ಬರ್ರಿ. ಇದು ದೊಡ್ಡ ಎನ್ವಲಪ್. ನೆಕ್ಸ್ಟ್ ಏನು ಮಾಡಿರಿ ಸಣ್ಣ ಎನ್ವಲಪ್ ತೋರಿ. ಇದ್ರೊಳಗೆ 2 ಒಳಗೆ ನಿಮ್ಮ ಅಡ್ರೆಸ್ ಬರ್ರಿ. ಅದ್ರ ಬ್ಯಾಕ್ ಸೈಡ್ ಏನೈತ್ರಿ ಅವ್ರ ಅಡ್ರೆಸ್ ಫ್ರಾಮ್. ಈ ರೀತಿಯಾಗಿ ನೀವು ಬರಿಬೇಕಾಕತಿ. ಇದು ಎನ್ವಲಪ್ದಾತು. ಇದನ್ನು ಬಿಡ್ರಿ. ಈಗ ಹಾಳು ಇದಕ್ಕೆ ಬರೀಲಿ. ಫಾರ್ಮ್ಗಳು ಏನು ಬರ್ತಾರ ಇದ್ರ ತೆಳಗೆ ಏನಂದ್ರೆ ಸೆಲ್ಫ್ ಅಟೆಸ್ಟೆಡ್ ಏನಂದ್ರೆ ಸೆಲ್ಫ್ ಅಟೆಸ್ಟೆಡ್ ಅನ್ನೋದು ಬರೆದು ನಿಮ್ದು ಸಹಿ ಮಾಡಿರಿ. ಸೆಲ್ಫ್ ಅಟೆಸ್ಟೆಡ್ ಅಂತ ಬರ್ರಿ. ಸೆಲ್ಫ್ ADD ಅಟೆಸ್ಟೆಡ್ ಹಿಂಗೆ ಬರ್ದ ನಿಮ್ದು ಸಹಿ ಮಾಡಿರಿ. ಒಟ್ಟಕ್ಕೂ 4 ಫಾರ್ಮ್ಗಳನ್ನ 4ಕ್ಕೂ ಹಿಂಗೆ ಸಹಿ ಮಾಡಿರಿ. ಇದ್ರದಾತು. ಮತ್ತೇನು ಬಿಟ್ನಿ ಸರ್ಟಿಫಿಕೇಟ್ ನೋಡಿರಿ ಯಾವ ಬೇಕಂದ್ರೆ ಇಲ್ಲೇ ಮಗಲ್ ತೋರಿಸ್ತಾನ. ಇದ್ರೊಳಗೆ ನೀವು ಏನು ಬರಿಬೇಡ್ರಿ. ಮತ್ತು ನಸು ಮಗ ನಿಮ್ಗೆ ಸಿಂಪಲಾಗಿ ಒಂದು ಹಂಗೆ ಬರೆದು ತೋರ್ಸಾತನ. ನಾನು ಅರ್ಜಿ ಹಾಕಂಗಿಲ್ಲ, ಯಾಕಂದ್ರೆ ಡೇಟರ್ ಒಂದು ದಿಬಾರ್ ಆಗ್ಯಾವು. ಇಲ್ಲಿ ನೋಡಿರಿ ಒಂದೇದ SSLC ಮಾರ್ಕ್ಸ್ ಕಾರ್ಡ್, SSLC ಮಾರ್ಕ್ಸ್ ಕಾರ್ಡ್. ಎರಡನೇದ ಆಧಾರ್ ಕಾರ್ಡ್. ಎರಡನೇದೇನಂದ್ರೆ ಆಧಾರ್ ಕಾರ್ಡ್. ಮೂರನೇದ ಕಾಸ್ಟ್ ಸರ್ಟಿಫಿಕೇಟ್. ನಾಲ್ಕನೇದ ಕ್ಯಾರೆಕ್ಟರ್ ಸರ್ಟಿಫಿಕೇಟ್. ಐದನೇದ ಡೊಮೆಸಿಯಲ್ ಸರ್ಟಿಫಿಕೇಟ್. ಈ ರೀತಿಯಾಗಿ ಒಟ್ಟುಪ ಒಂದನೇದ SSLC ಮಾರ್ಕ್ಸ್ ಕಾರ್ಡ್, ಎರಡನೇದ ಆಧಾರ್ ಕಾರ್ಡ್, ಮೂರನೇದ ಕ್ಯಾಸ್ಟ್ ಸರ್ಟಿಫಿಕೇಟ್, ನಾಲ್ಕನೇದ ಇದೇನಂದ್ರೆ
ಕ್ಯಾರೆಕ್ಟರ್ ಸರ್ಟಿಫಿಕೇಟ್ ಮತ್ತು 5ನೇದ ಡೊಮಿಸೈಲ್ ಸರ್ಟಿಫಿಕೇಟ್. ಇವೆಲ್ಲ ಡಾಕ್ಯುಮೆಂಟ್ಸ್ ಅಲ್ಲ, ಇವೆಲ್ಲ ಏನು ಫೋಟೋದಲ್ಲ ಜೆರಾಕ್ಸ್, ಇವು ಒಟ್ಟು ಜೆರಾಕ್ಸ್. ಇದು ಒಂದೇದು ಏನಂದ್ರೆ ಇವೆಲ್ಲ ಹಿಂಗೆ ಫಿಲಪ್ ಮಾಡಿರೋದು. ಒಂದು ಸ್ಟ್ಯಾಂಡ್ ಎಲ್ಲ ಆಗೈತಿ, ಅದಕ್ಕಾಗಿ ಒಂದು ಕೈ ಫೋನ್ ಒಂದು ಕೈಯಾಗಿ ಹೊಡೆದು ಹಿಂಗೆ ತೋರ್ಸಾತ್ನು. ಸ್ವಲ್ಪ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ನೋಡ್ರಿ ವಿಡಿಯೋ. ಇಲ್ಲಿ ನೋಡ್ರಿ, ಈ ರೀತಿಯಾಗಿ 4 ಫಾರ್ಮ್, ಇವು 4 ಫಾರಮ್. ಇದ್ರ ಜೊತೆಗೆ SSLC ಮಾರ್ಕ್ಸ್ ಕಾರ್ಡ್ ಜೆರಾಕ್ಸ್ ತೋರಿ, ಆಧಾರ್ ಕಾರ್ಡ್ ಜೆರಾಕ್ಸ್ ತೋರಿ, ಕಾಸ್ಟ್ ಸರ್ಟಿಫಿಕೇಟ್ ಜೆರಾಕ್ಸ್ ತೋರಿ, ಕ್ಯಾರೆಕ್ಟರ್ ಸರ್ಟಿಫಿಕೇಟ್ ಇತ್ತಂದ್ರೆ ಅಷ್ಟು ತೋರಿ. ನೆಕ್ಸ್ಟ್ ಡೊಮಿಸೈಲ್ ಸರ್ಟಿಫಿಕೇಟ್ ಇವೆಲ್ಲ ತೊಗೊಂಡ ಇದ್ರ ಜೊತೆನ ಅವನು ಕೊಡಿಸ್ರಿ. ಏನಂದ್ರೆ ಇವ್ನು ಕೊಡಿಸ್ರಿ, ಅವು ಏನದಲ್ಲ ಫಾರ್ಮ್ ಅವನು ಇದ್ರ ಜೊತೆ ಕೂಡಿಸ್ರಿ. ಕೂಡಿಸಿ ಕರೆಕ್ಟ್ ಮಾಡಿಸ್ಬೇಕಾಗತ್ತೆ ನೀವು ಅದನ್ನು. ಹಿಂಗೆ ಮಾಡಿಸ್ರಿ ಅದನ್ನ. ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ನೋಡ್ರಿ ವಿಡಿಯೋ, ಯಾಕಂದ್ರೆ ಇದು ಸ್ಟ್ಯಾಂಡ್ ಅವ್ರು ಇಲ್ಲ ಆಗೈತಿ, ಒಂದು ಕೈ ಫೋನ್ ಐತಿ, ಹಿಂಗೆ ಮಾಡಿಸ್ಬೇಕು ನೀವು. ಹಿಂಗೆ ಮಾಡಿಸಿರಿ. ಇದು ಮಾಡಿಸಿರಿ. ಇದನ್ನು ತೋರಿ, ಸಣ್ಣ ಎನ್ವಲಪ್ ಇದು ಸಣ್ಣ ಎನ್ವಲಪ್. ಇದನ್ನು ಇದ್ರ ಮ್ಯಾಲೆ ಇಡ್ರಿ, ಸಣ್ಣ ಎನ್ವಲಪ್ ಇದ್ರ ಮ್ಯಾಲೆ ಇಡ್ರಿ. ನೆಕ್ಸ್ಟ್ ಏನಂದ್ರೆ ಈ ದೊಡ್ಡ ಎನ್ವಲಪ್ ಐತ್ಲೆ, ಇದೇನು ದೊಡ್ಡದೈತ್ಲೆ, ಈ ಎನ್ವಲಪ್ ಒಳಗೆ ಇವನ್ನೆಲ್ಲ ಹಾಕ್ರಿ. ಇವೇನು ಮಾಡಿಸಿರ್ತಿರಲ್ಲ ಇವೆಲ್ಲ ಇದ್ರೊಳಗೆ ಹಾಕ್ರಿ. ಇದನ್ನು ಹಾಕೋರು ಬರಂಗಿಲ್ಲ, ಒಂದು ಕೈ ಫೋನ್ ಐತಿ. ಇಷ್ಟ ನೋಡ್ರಿ, ಇದೇನೇ ಐತ್ಲೆ, ಇದನ್ನೇ ಏನು ಮಾಡೋದು, ಇದ್ರೊಳಗೆ ಹಾಕೋದು. ಹಾಕಿ ಏನೈತ್ಲಿ ಪೋಸ್ಟ್ ಆಫೀಸ್ಗೆ ಸಲ್ಲಿಸಿ ಬಿಡೋದು. ಇಷ್ಟು ನೋಡ್ರಿ, ಇಂಡಿಯನ್ ಏರ್ಫೋರ್ಸ್ದು ಎಲ್ಲ ತಿಳಿಸ್ಕೊಟ್ಟನು. ಇದೊಂದು ಹಾಕೋದು ಅಂತ ಹೇಳಿ ನಿಮಗೆ, ಯಾಕಂದ್ರೆ ಒಂದು ಕೈ ಫೋನ್ ಐತಿ ಆಗ ಹೇಳು. ಇದು ನೋಡ್ರಿ, ಇವೇನೈತ್ಲೆ ಅದ ಒಟ್ಟು ಹಾಕಿ ಇದನ್ನು ಇದ್ರ ಜೋಡಣೆ ಹೇಳ್ರಿ. ಇದನ್ನು ಮಿಸ್ ಮಾಡಿರಿ, ಮತ್ತು ಇದನ್ನೊಂದು ಕಳಿಸ್ರಿ, ಯಾಕಂದ್ರೆ ಅಡ್ಮಿಟ್ ಕಾರ್ಡ್ ಇದ್ರೊಳಗೆ ಬರ್ತೈತಿ ನಿಮ್ಮದು. ಇದನ್ನು ಇದ್ರೊಳಗೆ ಹಾಕಿ ಇದೇನೈತಿ ಇದು ಒಟ್ಟು ಈ ಎನ್ವಲಪ್ ಒಳಗೆ ದೊಡ್ಡ ಎನ್ವಲಪ್ ಹಾಕಿ ಇದನ್ನು ಕೊಟ್ಬಿಡೋದು ಪೋಸ್ಟ್ ಆಫೀಸ್ಗೆ. ಇಲ್ಲಿ ನೋಡ್ರಿ, ಈಗ ಹಾಕಿನ ನೋಡ್ರಿ. ಇವೇನು ಮಾಡೋದು, ಇವೆಲ್ಲ ಡಾಕ್ಯುಮೆಂಟ್ಸ್ಗಳನ್ನ ಸಣ್ಣ ಎನ್ವಲಪ್ಪ ಇದೀಗ ಹೇಳಲಿ, ಆಧಾರ್ ಕಾರ್ಡ, SSLC ಮಾರ್ಕ್ಸ್ ಕಾರ್ಡ, ಕಾಸ್ಟ್ ಸರ್ಟಿಫಿಕೇಟ, ಕ್ಯಾರೆಕ್ಟರ್ ಸರ್ಟಿಫಿಕೇಟ್, ಡೊಮಿಸೈಲ್ ಸರ್ಟಿಫಿಕೇಟ ಇವೆಲ್ಲ ಹಾಕಿ ಇದನ್ನ ಮಡಿಸಿ ಇಲ್ಲಿ ಏನು ಮಾಡೋದು, 20 ರೂಪಾಯಿ ಸ್ಟ್ಯಾಂಪ್ ಹಚ್ಚೋದು. ಇದಕ್ಕೆ 20 ರೂಪಾಯಿ ಸ್ಟ್ಯಾಂಪ್ ಹಚ್ಚೋದು. ಅದು ಒಳಗೆ ಏನು ಇರ್ತಾ ಅದ್ರಾಗ 10 ರೂಪಾಯಿ ಸ್ಟ್ಯಾಂಪ್ ಹಾಕೋದು. ಇದ್ರೊಳಗೆ ಏನು ಮಾಡೋದು ಅಂದ್ರೆ ಒಂದು 20 ರೂಪಾಯಿ ಸ್ಟ್ಯಾಂಪ್ ಹಾಕೋದು, ಒಂದು 10 ರೂಪಾಯಿ ಸ್ಟ್ಯಾಂಪ್ ಹಾಕೋದು. ಇಷ್ಟು ಹಾಕಿ ಇದನ್ನು ಪ್ಯಾಕ್ ಮಾಡಿ ಇದನ್ನು ಪೋಸ್ಟ್ ಆಫೀಸ್ಗೆ ಹೋಗಿ ಸಲ್ಲಿಸ್ಬಿಡೋದು. ಇಷ್ಟ ನೋಡ್ರಿ, ಇದಕ್ಕೆ ಏರ್ಫೋರ್ಸ್ಗೆ ಅಪ್ಲಿಕೇಶನ್ ಹಾಕೋದು. ಇಷ್ಟೆಲ್ಲ ತಿಳಿಸ್ಕೊಟ್ಟು ಮೇಲೆ ನಿಮ್ಗೆ ಏನಾದರೂ ಕನ್ಫ್ಯೂಸ್ ಇತ್ತಂದ್ರೆ ಡೈರೆಕ್ಟ್ ನಾನು ಕಾಂಟ್ಯಾಕ್ಟ್ ಮಾಡಬಹುದು ಇನ್ಸ್ಟಾಗ್ರಾಮ್ದಲ್ಲಿ. ಮತ್ತು ಇನ್ನೊಂದು ಏನಪ್ಪ ಅಂತ ಸ್ವಲ್ಪ ಏನಾರು ವೀಡಿಯೋ ಯೂಸ್ಫುಲ್ ಆಗಿತ್ತಂದ್ರೆ ಒಂದು ಲೈಕ್ ಕೊಡ್ರಿ. ಹಂಗೆ ಚಾನಲ್ ಯಾರು ಫಸ್ಟ್ ಟೈಮ್ ವಿಸಿಟ್ ಮಾಡತ್ರಿ ಅಂಥ ವಿದ್ಯಾರ್ಥಿಗಳು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ಯಾಕಂದ್ರೆ ಈ ರೀತಿಯಾಗಿ ಎಲ್ಲ ರೀತಿಯ ಡೈಲಿ ಗೌರ್ಮೆಂಟ್ ಜಾಬ್ಸ್ ಬಗ್ಗೆ ನಿಮಗೆ ಅಪ್ಡೇಟ್ ಸಿಗ್ತಾ ಇರ್ತೈತಿ. ಹಾಗೆ ಇಂಡಿಯನ್ ಏರ್ಫೋರ್ಸ್ ಎಲ್ಲ ವಿದ್ಯಾರ್ಥಿಗಳು ಯಾರು ನಿಮ್ಮ ದೋಸ್ತರು ಅಪ್ಲಿಕೇಶನ್ ಹಾಕ್ಬೇಕಂತಾರಲ್ಲ ಅವ್ರಿಗೆಲ್ಲರೂ ಕೂಡ ವಿಡಿಯೋನ ಶೇರ್ ಮಾಡಿರಿ. ಯಾರ್ದು 10% ಕಡಿಮೆ 10% ಯಾರು ಪಾಸ್ ಆಗಿರ್ತೈತಿ, ಕೇವಲ ಎಷ್ಟಂದ್ರೆ 152 ಸೆಂಟಿಮೀಟರ್ ಹೈಟ್ ಇದ್ದಿರ್ತೈತಿ ಅಂಥ ವಿದ್ಯಾರ್ಥಿಗಳಿಗೆ ಎಲ್ಲರೂ ಕೂಡ ವಿಡಿಯೋನ ಶೇರ್ ಮಾಡಿರಿ. ಮತ್ತು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೋರಿ.